ಇವತ್ತು ಬೆಳಗ್ಗೆ ಅಷ್ಟೇ ಸುಮಾರು 350 ಕೆಜಿಗೂ ಅಧಿಕ RDX ಅನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ವಿಚಾರವನ್ನ ಗಮನಿಸ್ತಾ ಇದ್ವಿ. ಆದ್ರೆ ಈಗ ನೋಡಿದ್ರೆ ದೆಹಲಿ ಬಳಿ ಸಂಭವಿಸಿರುವಂತ ಸ್ಫೋಟ ಇದೆಯಲ್ಲ, ಅದು ಬೇರೆ ತರನ ಅಂತ ಆಕ್ಟಿವಿಟೀಸ್ಗೆ ಏನಾದರೂ ದೇಶದಲ್ಲಿ ಮತ್ತೆ ಈ ತರದ ಏನಾದ್ರು ನಡೀತಾ ಇದೆಯಾ ಅನ್ನುವಂಥ ಗುಮಾನಿ ಹುಟ್ಟಿಸ್ತಾ ಇದೆ. ವಿಧ್ವಂಸಕ ಕೃತ್ಯ ನಡೆಸುವಂತ ನಿಟ್ಟಿನ ಪ್ರಯತ್ನಗಳೇನಾದ್ರೂ ದೇಶದಲ್ಲಿ ಸದ್ದಿಲ್ಲದೆ ಮತ್ತೆ ಆಗಿದೆಯಾ ಅಂತ. ಯಾಕಂತಂದ್ರೆ ಹರಿಯಾಣದಲ್ಲಿ ಇವತ್ತು ಈ ರೀತಿಯಾದಂಥ ಒಂದು ಮೆಗಾ ರೈಡ್ ನಡೆದಿದೆ. ಈ ಟೈಮ್ನಲ್ಲಿ ಜಮ್ಮು ಕಾಶ್ಮೀರ ಹಾಗೆ ಹರಿಯಾಣದ ಪೊಲೀಸರು ಬಹಳ ಸ್ಫೋಟಕ AK-57 ರೈಫಲ್ಗಳು ಸೇರಿದ ಹಾಗೆ ಬಹಳಷ್ಟು ಮದ್ಗುಂಡುಗಳನ್ನೆಲ್ಲ ವಶಕ್ಕೆ ಪಡೆದಿರ್ತಾರೆ. ಇದು ಬಹಳ ದೊಡ್ಡ ಕೃತ್ಯ ಎಸಗುವಂತ ಒಂದು ಪ್ರಯತ್ನದ ಭಾಗ ಆಗಿತ್ತು ಅಂತ ಹೇಳಿ ಆ ವಿಚಾರವಾಗಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದರಲ್ಲೇ ವೈದ್ಯರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥದ್ದು ಬಹಳ ಆತಂಕ ಹುಟ್ಟಿಸಿರುವಂಥ ಸಂಗತಿ. ಈಗ ನೋಡಿದ್ರೆ ದೆಹಲಿಯ ಕೆಂಪುಕೋಟೆ ಬಳಿಯೇ ಒಂದು ಕಾರ್ ಬ್ಲಾಸ್ಟ್ ಆಗಿದೆ. ಆ ಕಾರ್ ಬ್ಲಾಸ್ಟ್ ಆದಂತ ಕೆಲವೇ ನಿಮಿಷಗಳಲ್ಲಿ ಸುಮಾರು ಇನ್ನಿತರ 3 ಕಾರ್ಗಳಿಗೆ ಆ ಬೆಂಕಿ ವ್ಯಾಪಿಸಿ ಸುಮಾರು 4 ಕಾರ್ಗಳು ಹೊತ್ತಿ ಉರಿತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಆಮೇಲೆ ನಾನು ಈಗ ತಾನೇ ಹೇಳಿದಾಗೆ ಸಹಜವಾಗಿ ಕೆಂಪುಕೋಟೆ ಹಾಗೆ ಅದರ ಮುಂಭಾಗದಲ್ಲೇ ಇರುವಂತ ಮೆಟ್ರೋ ಸ್ಟೇಷನ್, ಇಲ್ಲೆಲ್ಲ ಈ ಸಂಜೆ ಸಂದರ್ಭದಲ್ಲಿ ಬಹಳ ಜನ ಸೇರುವಂತಹ ಒಂದು ಪ್ರದೇಶ ಅದೆಲ್ಲ. ಅಂತ ಜಾಗದ ಬಳಿ ಈಗ ಸಂಭವಿಸಿರುವಂತಹ ಸ್ಫೋಟ ಇದೆಯಲ್ಲ, ಇದರಲ್ಲಿ ಏನಾದರೂ ಯಾರಿಗಾರು ಅನಾಹುತ ಆಗಿದೆಯಾ, ಯಾರಿಗಾದ್ರೂ ಗಾಯಗಳಾಗಿರೋದು, ಜೀವಹಾನಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಆಗ್ಬಿಟ್ಟಿದ್ಯಾ ಅನ್ನುವಂಥದ್ದು ಆತಂಕ ಹುಟ್ಟಿಸ್ತಾ ಇದೆ. ಸ್ಥಳೀಯರು ಹೇಳ್ತಾ ಇರುವ ಪ್ರಕಾರವಾಗಿ ಹೌದು, ಬಹಳ ದೊಡ್ಡ ಅನಾಹುತನೇ ಆಗೋಗಿದೆ ಅಂತ ಕೆಲವರಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನಷ್ಟೇ ಖಚಿತತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಂದಿ ಗಾಯ ಆಗಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಬಹಳ ದೊಡ್ಡ ಒಂದು ಶಬ್ದ ಕೂಡ ಮೊದಲು ಉಂಟಾಗಿದೆ, ಬ್ಲಾಸ್ಟ್ ಆಗಿರುವಂತಹ ಶಬ್ದ. ಕೂಡಲೇ ಸ್ಥಳಕ್ಕೆ 7 ಅಗ್ನಿಶಾಮಕ ವಾಹನಗಳು ಆಗಮಿಸಿ ಈಗ ಬೆಂಕಿ ನಂದಿಸುವಂತ ಕಾರ್ಯದಲ್ಲಿದ್ದಾರೆ. ಮೊದಲೇ ಹೇಳಿದಾಗೆ ಕೆಂಪುಕೋಟೆ ಬಳಿನೇ ಈ ರೀತಿಯಾದಂತಹ ಬ್ಲಾಸ್ಟ್ ಆಗಿದೆ ಅಂತ ಅಂದ್ರೆ ಆಮೇಲೆ ಅಲ್ಲಿ ಯಾವುದೂ ಜನವಸತಿ ಪ್ರದೇಶ ಇಲ್ಲ. ನೀವು ಅದನ್ನು ಕೂಡ ಗಮನಿಸಬೇಕು. ಕೆಂಪುಕೋಟೆಯ ಬಳಿ ಹತ್ತಿರದಲ್ಲಿ ಏನಾದ್ರು ಜನವಸತಿ ಪ್ರದೇಶ ಇರೋದು, ಏನೋ ಸಿಲಿಂಡರ್ ಸ್ಫೋಟ ಆಗ್ಬಿಡ್ತು, ಈ ತರದ್ ಯಾವುದು ಕೂಡ ಅಲ್ಲಿ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರ್ ಬ್ಲಾಸ್ಟ್ ಆಗಿದೆ ಅಂತ ಅಂದ್ರೆ ಮೊದಲಿಗೆ ಕಾರ್ ಹೊತ್ತುರಿಯೋದು, ಅದಾದ ನಂತರದಲ್ಲಿ ಬ್ಲಾಸ್ಟ್ ಆಗೋದು, ಈ ತರದ್ ನಾವು ಬೇರೆ ಬೇರೆ ಕಡೆ ಗಮನಿಸ್ತಾ ಇರ್ತೀವಿ. ಆದ್ರೆ ಇದ್ದಕ್ಕಿದ್ದಾಗೆ ಒಂದು ಕಾರ್ ಬ್ಲಾಸ್ಟ್ ಆಗಿದೆ ಅಂತ ಅಂದ್ರೆ ಬಹುಶಃ ಆ ಕಾರ್ನಲ್ಲಿ ಏನಾದ್ರು ಸ್ಫೋಟಕಗಳನ್ನ ಇಟ್ಟಿದ್ರ, ಬೇಕು ಅಂತಾನೆ ಸಂಭವಿಸಿರುವಂತ ಅಥವಾ ನಡೆಸಿರುವಂತ ಒಂದು ವಿಧ್ವಂಸಕ ಕೃತ್ಯನ ಅನ್ನುವಂಥದ್ದು ಇಲ್ಲಿರುವಂಥದ್ದು ಆತಂಕ. ಆಮೇಲೆ ತೀರಾ ಕಾರ್ ಬ್ಲಾಸ್ಟ್ ಅಂತ ಅಂದ್ರೆ ಇನ್ನೇನು ನಾನು ಆಗ್ತಾನೆ ಹೇಳಿದಾಗೆ CNG ವೆಹಿಕಲ್ಸ್ ಮತ್ತೊಂದು ಈ ತರದ್ದು ಏನಾದರೂ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಏನೋ ಇರ್ಬೋದು ಏನೋ, ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಉದಾಹರಣೆಗಳು ತೀರಾ ಕಮ್ಮಿ. ಹೀಗಾಗಿ ಇದೊಂದು ಟೆರರ್ ಕೃತ್ಯ ಅಂತಾನೆ ಇದನ್ನ ಮೇಲ್ನೋಟಕ್ಕೆ ಕೆಲವರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೂಡಲೇ ಸ್ಥಳದ ಅಕ್ಕಪಕ್ಕದಲ್ಲೂ ಕೂಡ ಹೈ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಜನ ಕೂಡ ಅಲ್ಲಿ ಮುಗಿಬಿದ್ದು ವಿಡಿಯೋ ಮಾಡೋದು, ಅಲ್ಲಿ ಆಗಿರುವಂಥ ಘಟನಾ ಸ್ಥಳ ಕಡೆಗೆ ಹೋಗೋಕೆ ಪ್ರಯತ್ನ ಪಡೋದು, ಇದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಾವು ದೃಶ್ಯವನ್ನ ಗಮನಿಸ್ಬೋದು. ಇಲ್ಲಿ ಅಲ್ಲಿ ಕಾರ್ಗಳು ಸುಟ್ಟು ಕರಕಲಾಗ್ತಾ ಇರೋದನ್ನ ನೋಡ್ಬೋದು ನೀವು. ಅದರ ಅಕ್ಕಪಕ್ಕದಲ್ಲೇ ಇನ್ನೂ ಕೆಲ ಕಾರ್ಗಳಲ್ಲಿ ಪಾರ್ಕಿಂಗ್ ಮಾಡಲಾಗಿರುವಂಥದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಬಹುಶಃ ಹಾಗೆ ಮುಂದುವರ್ಕೊಂಡು ಹೋದ್ರೆ ಬೆಂಕಿ ಬಹಳಷ್ಟು ವ್ಯಾಪಿಸುವಂಥ ಚಾನ್ಸಸ್ ಕೂಡ ಇದೆ. ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಬಂದು ಬೆಂಕಿಯನ್ನು ತಹಬದಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಅಕಸ್ಮಾತ್ ಏನಾದರೂ ಉಗ್ರ ಕೃತ್ಯನೇ ಆಗಿದ್ದಿದ್ರೆ ಬಹುಶಃ ದೇಶದಾದ್ಯಂತ ಈಗ ಒಂದು ಹೈ ಅಲರ್ಟ್ ಆಗಿರಬೇಕು ಅನ್ನುವಂಥ ಒಂದು ಸೂಚನೆ ಬರ್ಬೋದಾ ಅಂತ ಚಾನ್ಸಸ್ ಕೂಡ ಇದೆ. ನೀವು ಗೊತ್ತಿರಲಿ, ನಾಳೆ ಬಿಹಾರದ ಚುನಾವಣೆ ಕೂಡ ಇದೆ. ಬಿಹಾರದ ಎರಡನೇ ಹಾಗೆ ಕೊನೆ ಹಂತದ ಚುನಾವಣೆ ನಾಳೆ ನಡೆಯೋದಿದೆ. ಆ ಚುನಾವಣೆಗೂ ಮುನ್ನ ಸಂಭವಿಸಿರುವಂಥ ಈ ಸ್ಫೋಟ ಇದೆಯಲ್ಲ, ಇದು ಸಹಜವಾಗಿ ನಾನಾ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕ್ಬೋದು. ಮುಂದಿನ ಹಂತದಲ್ಲಿ ಇದು ಯಾವ್ಯಾವ ರೀತಿಯಂತ ರಾಜಕೀಯ ತಿರುವು ಪಡೆಯುತ್ತೋ ಮತ್ತೊಂದು ನಾವು ಅದನ್ನು ನೋಡಬೇಕಿದೆ. ಬಟ್ ಈಗ ಸಂಭವಿಸಿರುವಂಥ ಸ್ಫೋಟ, ಅದರಲ್ಲೂ ಕೂಡ ರೆಡ್ ಫೋರ್ಟ್ ಬಳಿಯೇ ಸಂಭವಿಸಿರುವಂಥ ಸ್ಫೋಟ, ಅಕಸ್ಮಾತ್ ಏನಾದರೂ ಇದು ಬೇಕು ಅಂತಲೇ ಸ್ಫೋಟಕಗಳನ್ನಿಟ್ಟು ಹೀಗೆ ಸ್ಫೋಟ ಮಾಡಿರೋದಾದ್ರೆ ಯಾಕೆ ಮಾಹಿತಿ ಲಭ್ಯ ಆಗಿಲ್ವಾ, ಸೆಕ್ಯೂರಿಟಿ ಲ್ಯಾಬ್ಸ್, ಇದೆಲ್ಲವೂ ಕೂಡ ವಿಚಾರ ನಂತರದಲ್ಲಿ ಪ್ರಸ್ತಾಪಕ್ಕೆ ಬರುತ್ತೆ. ಯಾಕಂದರೆ ಹಿಂದೆ ಸಂಸತ್ ಮೇಲೆ ಆದಂಥ ಒಂದು ಅಟ್ಯಾಕನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಅದಾದ ನಂತರದಲ್ಲಿ ದೆಹಲಿ ಅಂತ ಅಂದರೆ ಭಾಳ ಯಾವಾಗಲೂ ಹೈ ಅಲರ್ಟ್ ಆಗಿರುವಂಥ ಒಂದು ಪ್ರದೇಶ. ಸೊ ಅಂಥ ದೆಹಲಿಯ ಹೃದಯ ಭಾಗದಲ್ಲಿ ಈಗ ಮತ್ತೊಮ್ಮೆ ಈ ರೀತಿಯಾದಂಥದ್ದು ಸ್ಫೋಟ ಆಗಿದೆ ಅಂತಂದರೆ, ಇನ್ ಕೇಸ್ ಇದೇನಾದರೂ ಉಗ್ರ ಕೃತ್ಯ ಆಗಿದ್ದಿದ್ರೆ ನಾನಾ ಪ್ರಶ್ನೆಗಳನ್ನು ಹುಟ್ಟುಹಾಕುವಂಥ ಒಂದು ಕೃತ್ಯವೇ ಆಗಿರುತ್ತಿದ್ದು. ನಾವಿಲ್ಲಿ ನೋಡ್ತಾ ಇದ್ದೀವಿ, ಜನ ಕೂಡ ಭಾಳ ಸಂಖ್ಯೆಯಲ್ಲಿ ಆ ಕಡೆಗೆ ಓಡ್ತಾ ಇರೋದು, ನೋಡ್ತಾ ಇರೋದು, ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಬಟ್ ಮೆಟ್ರೋ ಸ್ಟೇಷನ್ ಬಳಿನೇ ಈ ಸ್ಫೋಟ ಆಗಿದೆ ಅನ್ನುವಂಥ ಡೀಟೇಲ್ಸ್ ಏನು ಗೊತ್ತಾಗ್ತಾ ಇದೆಯಲ್ಲ,
ಅದು ಬಹಳ ಸಂಖ್ಯೆಯಲ್ಲಿ ಜನ ಸೇರಿದ್ದು ಏನಾದರೂ ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. गाड़ी के अंदर बम था, बहुत भयंकर बम ब्लास्ट हुआ है लाल किले के सामने। हटो भैया, बम ब्लास्ट हुआ है, भयंकर तरीके से बम ब्लास्ट हुआ है। ಸದ್ಯ ಘಟನಾ ಸ್ಥಳದಿಂದ ನೇರ ಪ್ರಸಾದ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾರ್ಗಳು ಹೊತ್ತಿ ಉರಿತಾ ಇರುವಂತಹ ದೃಶ್ಯ. ಆಮೇಲೆ ಅಲ್ಲಿ ಕೆಲವರು ಹೇಳ್ತಾ ಇದ್ರು ಬಾಂಬ್ ಬ್ಲಾಸ್ಟ್ ಹುವಾ ಅಂತ ಹೇಳ್ಕೊಂಡು, ಅವರೆಲ್ಲ ಕೆಲವರು ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರವಾಗಿ ಬಾಂಬೆ ಬ್ಲಾಸ್ಟ್ ಆಗ್ಬಿಟ್ಟಿದೆ ಅನ್ನುವಂಥ ರೀತಿಯಾಗಿ ಅವ್ರು ಬಹಳ ಖಚಿತವಾಗಿ ಹೇಳ್ತಾ ಇದ್ದಾರೆ. ಯಾಕಂತ ಅಂದ್ರೆ ಆ ಸ್ಫೋಟದ ತೀವ್ರತೆ ಆ ರೀತಿಯಾಗಿತ್ತು ಅಂತ ಕಾಣಿಸ್ತದೆ. ಆಮೇಲೆ ಈಗ ತಾನೇ ನಾನು ಹೇಳಿದಾಗೆ ಇವತ್ತಷ್ಟೇ ಬಹಳ ಸುಧಾರಿತವಾದಂತಹ ಸ್ಫೋಟಕಗಳನ್ನೆಲ್ಲ ವಶಕ್ಕೆ ಪಡೆಯಲಾಗಿತ್ತು. IDXನೆಲ್ಲ ವಶಕ್ಕೆ ಪಡೆದು ಅದಾದ ನಂತರದಲ್ಲಿ ಏನು ಈ ಚೀನಿ ನಿರ್ಮಿತ ಕೆಲ ಗನ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಯಿತು. ಇದು ದೇಶದಲ್ಲಿ ಬಹಳ ದೊಡ್ಡ ವಿಧ್ವಂಸಕ ಕೃತ್ಯ ಎಸಗುವಂತ ನಿಟ್ಟಿನಲ್ಲಿ ಕೆಲ ಡಾಕ್ಟರ್ಸ್ಗಳ ರೂಪದಲ್ಲಿದ್ದಂಥ ಉಗ್ರರೇ ಸಂಚು ರೂಪಿಸಿದ್ರು ಅನ್ನುವಂಥ ಮಾಹಿತಿ ಸಿಗೋದಕ್ಕೆ ಕಾರಣ ಆಗಿತ್ತು. ಈಗ ನೋಡ್ರೆ ಸಂಜೆ ಸಂದರ್ಭದಲ್ಲಿ ಇಂತಹದೊಂದು ಬ್ಲಾಸ್ಟ್. मुझे उधर अपने भाई यहाँ पे मेरा भाई यही तो था